ಇದು ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ಗಳಾಗಿ ಈ ಹಂತಕ್ಕೆ ಬಂದಿರೋದು. ಇವಾಗ ನಾನೇನೋ ಮೆಚೋರ್ಡಾಗಿ ಹೇಳ್ಬಿಡ್ತಿದ್ದೀನಿ ಅಂತಲ್ಲ. ಡೆಫಿನೆಟ್ಲಿ ಈಗ ಯಾವತ್ತೋ ಒಂದಿನ ನನ್ನ ಜೊತೆ ಸೆಲ್ಫಿ ತೆಗೆಸ್ಕೊಂಡಿಲ್ವಾ, ಇವ್ರಿಗೆ ನಾನು ಗೊತ್ತಿಲ್ವಾ ಅನ್ನೋದ್ರಿಂದ ಹಿಡಿದು ತೆಗೆಸ್ಕೊಂಡಾಗ ಖುಷಿಪಟ್ಟು ಎಲ್ಲೋ ಒಂದು ಕಡೆ ಅಯ್ಯೋ ಬಿಡ್ರಪ್ಪ ನನ್ನ ಕೆಲಸ ಮಾಡಬೇಕು ಅಥವಾ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ, ನನ್ನನ್ನು ಯಾರೂ ನೋಡಬೇಡಿ ಅಂತ ಮುಖಕ್ಕೆಲ್ಲ ಹಾಕ್ಕೊಂಡು ಹೋಗಿ ಎಲ್ಲವೂ ಆಗಿದೆ. ಬಟ್ ಇವಾಗ ನನಗೆ ಅನ್ಸೋದು ಆ ಒಂದು ದ್ವಂದ್ವ. ಈಗ ನೆಕ್ಸ್ಟ್ ಸ್ಟೆಪ್ಪು ನನಗೋಸ್ಕರನ ಜನರಿಗೋಸ್ಕರ, ನಾನು ನನಗೋಸ್ಕರ ಮಾಡ್ಕೊಳ್ಳೋ ಜನರಿಗೋಸ್ಕರ. ಇವಾಗ ನಾನು ನಾನು ಆ್ಯಕ್ಟಿವ್ ಆಗಿದ್ದೆ ಟಿ ವಿಲಿ ಫಾರ್ ದ ಪಾಸ್ಟ್ ಫ್ಯೂ ಇಯರ್ಸ್. ಈಗ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಬಂದ್ಬಿಟ್ಟು ಒಪ್ಕೊಂಬಿಡ್ಲ ಪ್ರಾಜೆಕ್ಟ್ನ, ನನ್ನನ್ನು ಅದು ಬೆಳವಣಿಗೆ ಕಡೆಗೆ ಕರ್ಕೊಂಡು ಹೋಗುತ್ತಾ, ನನಗೇನೋ ಒಂದು ಇದೆಯಲ್ಲ ಅದು ನನಗೆ ಆಗದೆ ಇರೋದನ್ನು ಮಾಡ್ತೀನಿ ಅಂತ. ಈಗ ನಂಗೆ ಸೀರಿಯಲ್ ಮಾಡೋದು ಕಷ್ಟದ ವಿಷಯ ಅಂತ ಅನ್ನಿಸ್ತಾ ಇಲ್ಲ. ಈಗ ಆ ಪಾತ್ರ ಯಾವುದೇ ಪಾತ್ರ ಕೊಡಲಿ, ನನಗೆ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಹೆದರ್ಕೊಳ್ಳೋ ಅಂಥ ಸ್ಥಿತಿಲಿ ಇಲ್ಲ ನಾನು. ಗೊತ್ತು ಬಿಡು ಅಂತ. ಮತ್ತು ಆ ಥರ ಬರೆಯೋದು ಕಷ್ಟನೇ. ಇವಾಗ ಸೀರಿಯಲಲ್ಲಿ ಆ ಟೆಂಪ್ಲೇಟ್ ಫಿಕ್ಸು. ಹೀರೋಯಿನ್ ಅಂದಮೇಲೆ ಒಳ್ಳೆ ಹುಡುಗಿ, ಕಷ್ಟ ಬರುತ್ತೆ, ಅಳಬೇಕು, ಯಾವತ್ತೋ ಒಂದು ದಿವಸ ಅದವಳಿಗೆ ಜ್ಞಾನೋದಯ ಆಗಿ ರೆಬಲ್ ಆಗ್ತಾಳೆ, ತಿರ್ಗಾ ಅದು ಫೇಲ್ಯೂರ್ ಆಗುತ್ತೆ. ಈ ಸೈಕಲಲ್ಲಿ ಹೋಗ್ತಾ ಇರುವಾಗ ನಾನು ಹೊಸದನ್ನು ಏನು ಎಕ್ಸ್ಪ್ಲೋರ್ ಮಾಡಲಿ? ಅಲ್ಲಿ ಬರೆದಿರೋ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನಾನು ಟೆಕ್ನಿಷಿಯನ್ ಆಗು ಟೆಲಿವಿಷನಲ್ಲಿ ವರ್ಕ್ ಮಾಡಿದ್ದೀನಿ. ಈ ಹುಚ್ಚುತನದಿಂದಾನೇ, ಅಂದರೆ ಏನೋ ಮಾಡಬೇಕು ಅನ್ನೋ ಹುಚ್ಚುತನದಿಂದಲೇ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿರೋದ್ರಿಂದ ಯಾರು ಏನೇ ಹೇಳಿದ್ರು ಟಿ ವಿ ಫಾರ್ಮ್ಯಾಟ್ನ ಈಸಿಯಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದಕ್ಕಿರೋ ಆಡಿಯನ್ಸ್ ಫಿಕ್ಸ್ಡು. ನಾನು ನೀವು ಹೋಗ್ಬಿಟ್ಟು ಸೀರಿಯಲ್ ನೋಡ್ತೀವ? ಸೀರಿಯಲ್ ನೋಡೋರೇ ಸೀರಿಯಲ್ ನೋಡೋದು. ಅವರಿಗೆ ಅಡುಗೆ ಬಡಿಸ್ಬೇಕೆ ಹೊರತು ನನಗೆ ಪಿಜ್ಜಾ ಪಾಸ್ತಾ ಇಷ್ಟ ಅನ್ಕೊಂಡು ರಶ್ಮಿಗೆ ನಾನು ಸೀರಿಯಲ್ ಮಾಡ್ತೀನಿ ಅಂದರೆ ನೀವು ನಿಮ್ಮ ಶೋ ಬಿಟ್ಬಿಟ್ಟು ಕೂತ್ಕೊಂಡು 7:30 ಸೀರಿಯಲ್ ನೋಡಲ್ವಲ್ಲ ನೀವು? ಅದೇ ಟೈಮಿಗೆ ಕಾಯ್ಕೊಂಡು, ಅಥವಾ ಬಂದರೂ ಕೂಡ ನೀವು ಇವ್ನು ಹಿಂಗೆ ಮಾಡ್ತಾನಾ, ಇವಳು ಹಿಂಗೆ ಮಾಡ್ತಾಳ, ನಮಗೆ ಬೇರೆ ಯೋಚನೆ ಇದೆ. ಮನೇಲಿ ಇನ್ನೋಸೆಂಟಾಗಿ ಕೂತ್ಕೊಂಡು ಅವರ ಮನಸ್ಸಿಗೆ ಅವರ ಸೈಕಾಲಜಿಗೆ ಬೇಕಾಗಿರೋಕ್ಕೋಸ್ಕರ ಮಾಡಿರೋ ಅಂಥ ಸೀರಿಯಲ್ಗಳವು. ಅದನ್ನು ಯಾರು ನೋಡ್ತಾರೋ ಅದನ್ನು ನೋಡ್ತಾ ಇರ್ತಾರೆ. ಅದು ದೊಡ್ಡ ವರ್ಗ ಇದೆ ಅದಕ್ಕೆ. ಆ ಥರದ್ದೇನು ಕಂಡೀಷ್ನಿಂಗ್ ಆ ಥರದ್ದೇನೂ ಆಗಿಲ್ಲ. ಬಟ್ ಆ್ಯಕ್ಟಿಂಗಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ಅದೊಂದು ಸ್ವಲ್ಪ ಬೇಜಾರು. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಹೀಗೆ ಮಾತಾಡಬೇಕು, ಹೀಗೆ ಇರಬೇಕು ಅಂತ. ಬಟ್ ಕನ್ನಡದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಇದನ್ನು ರೆಗ್ಯುಲರ್ ಸೀರಿಯಲ್ ಥರ ಆ್ಯಕ್ಟಿಂಗ್ ಮಾಡೋದು ಬೇಡ, ನಾವು ಬಿಹೇವ್ ಮಾಡೋಣ, ಈ ಥರ ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋಂಥ ಪ್ರಾಜೆಕ್ಟ್ ಕನ್ನಡತಿ. ಅಂದರೆ ಹಾಗಾಗಿ ನನಗೆ ಅದಕ್ಕಿಂತ ದೊಡ್ಡ ಮಟ್ಟಿಗಿನ ಚಾಲೆಂಜ್ ಅಥವಾ ಇನ್ನೊಂದು ಸಿಗೋದಿಲ್ವೇನೋ ಅನ್ನೋ ಭಯದಿಂದಾನೇ ನಾನು ಟಿ ವಿಲಿ ಏನೂ ಮಾಡ್ತಿಲ್ಲ. ಈಗ ಇನ್ನೇನಾದ್ರು ಬೇರೆ ಹುಡ್ಕೋಣ ಅಂತ. ಸೊ ಆ ಥರದ್ದು ಏನೂ ಆಗಲಿಲ್ಲ. ಜಾಸ್ತಿ ಕೆಲವೊಂದು ಅಂದರೆ ಟಿ ಆರ್ ಪಿನ ಅಲ್ಲಲ್ಲಿ ಸೆಂಟರ್ಸ್ ಅಂತ ಇರುತ್ತೆ, ಅಲ್ಲಿ ನೋಡಿಕೊಂಡು ಅದನ್ನು ರೇಟಿಂಗ್ನ ಅವರು ಇದು ಮಾಡೋದು. ಮತ್ತು ಈಗ ಟಿಪಿಕಲ್ ಕನ್ನಡದ ಆಡಿಯನ್ಸ್ ಯಾರ್ಯಾರು ಇರ್ತಾರೆ, ಉತ್ತರ ಕರ್ನಾಟಕ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮೈಸೂರು ಆ ಥರ, ಅದರಲ್ಲೇನು ತುಂಬ ಟೆಕ್ನಿಕ್ಸ್ ಅಥವಾ ಏನೂ ಇಲ್ಲ. ಜನ ನೋಡ್ತಿರ್ತಾರೆ, ಕೆಲವೊಂದು ಸಲ ಅವ್ರಿಗೆ ಇಷ್ಟ ಆಗೋ ಕಂಟೆಂಟ್ಗಳು ಬರುತ್ತಲ್ಲ, ಆಗ ನೋಡ್ತಾರೆ, ಅದನ್ನು ಹಿಟ್ ಮಾಡ್ತಾರೆ. ಸೊ ಟಿ ವಿಗೆ ಇನ್ನೂ ಕೇಪಬಿಲಿಟೀಸ್ ಇದೆ, ಆದರೆ ಅಲ್ಲಿ ಆ ವಾಸ್ಟ್ನೆಸ್ ಆಫ್ ದ ಕಂಟೆಂಟಲ್ಲಿ ಇರೋದ್ರಿಂದ ಅಲ್ಲಿ ತುಂಬ ಹೊಸದನ್ನು ತರೋಕ್ಕೆ ಹ್ಯೂಮನ್ಲಿ ಇಂಪಾಸಿಬಲ್. ಅಂದರೆ ಅದೊಂಥರ ನ್ಯೂಸ್ ಪೇಪರ್ ಥರ ಪ್ರತಿದಿನನೂ ಹೋಗ್ತಾ ಇರತ್ತಲ್ವ. ಸಿನಿಮಾ ಆದರೆ 2 ಗಂಟೆ ಕಂಟೆಂಟ್ನ ನಾವು ವರ್ಷಾನುಗಟ್ಲೆ ಕೆಲಸ ಮಾಡ್ತೀವಿ. ಇಲ್ಲಿ ಪ್ರತಿದಿನ ಅರ್ಧ ಗಂಟೆ ಕಂಟೆಂಟ್ನ ಅರ್ಧ ಗಂಟೆನೇ ಯೋಚನೆ ಮಾಡೋಕ್ಕಾಗೋದು ಮ್ಯಾಕ್ಸಿಮಮ್. ಅಂದರೆ 2 ಅವರ್ ಯೋಚನೆ ಮಾಡ್ಬೋದು, ಅರ್ಧ ಗಂಟೆ ವರ್ಕ್ ಮಾಡ್ಬೋದು ಅನ್ನೋ ಥರ. ಹಾಗಾಗಿ ಅದ್ರ ಲಿಮಿಟೇಷನ್ನೇ ಹಾಗೆ, ಏನೂ ಮಾಡೋಕ್ಕಲ್ಲ. ಸೊ ಅಂದರೆ ಕೆಲವೊಂದು ಪ್ಲ್ಯಾಟ್ಫಾರ್ಮ್ ಅದಕ್ಕೆ ನಿರ್ಧಾರ ಮಾಡ್ಕೊಂಬಿಡುತ್ತೆ ಇದಕ್ಕೆ ಏನೇನು ತೊಗೋಬೇಕು ಅಂತ. ಮನೆ ಮಂದಿ ಕೂತ್ಕೊಂಡು ಊಟ ಮಾಡ್ಕೊಂಡು ನೋಡ್ತಾ ಇರ್ತಾರೆ, ಕೆಟ್ಟ ಮಾತು ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಅಲ್ಲಿ ಕೆಲವೊಂದಷ್ಟು ಪ್ರೆಜುಡೀಸ್ ಇರುತ್ತೆ ಮನೆಯಲ್ಲಿ. ಅಂದರೆ ಇವಳು ಸೀರೆ ಉಟ್ಕೊಂಡಿದ್ದಾಳೆ ಅಂದರೆ ಒಳ್ಳೆ ಹುಡುಗಿ, ಈ ಥರ ಮಾಡರ್ನ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ಸ್ವಲ್ಪ ಎಕ್ಸ್ಪೋಸಿಂಗ್ ಹಾಕ್ಕೊಂಡಿದ್ದಾಳೆ ಅಂದರೆ ಕೆಟ್ಟ ಹುಡುಗಿ ಅನ್ನೋ ಒಂದು ಸಣ್ಣ ಹೇಳ್ದೆಯೂ ಹೇಳೋ ಅಂಥ ಒಂದು ಕಂಡೀಷನ್. ಯಾರೂ ಅದನ್ನು ಮಾಡು ಅಂತ ಹೇಳಲ್ಲ. ಆ ಫಾರ್ಮ್ಯಾಟಲ್ಲಿ ಹಾಗೆ ಕಾಣೋದು. ಇವಾಗ ಮನೇಲಿ ಅಮ್ಮ ಬೈತಾರಲ್ಲ, ಹಾಗೆ ಏನೇ ಹಿಂಗೆ ಬಟ್ಟೆ ಹಾಕ್ಕೊಂಡಿದ್ಯಾ ಅಂತ, ಆ ಥರದ್ದೊಂದು ಇದು